ಪಾಕಿಸ್ತಾನಕ್ಕೆ ಭಾರತ ಈಗಾಗಲೇ ಬುದ್ಧಿ ಕಲಿಸಿರುವಂಥದ್ದು, ಏರ್ ಸ್ಟ್ರೈಕ್ ಮೂಲಕ ಈಗ ತಕ್ಕ ಉತ್ತರ ಕೂಡ ಕೊಟ್ಟಿರುವಂಥದ್ದು. ಏರ್ ಸ್ಟ್ರೈಕ್ ಆದ ಬಳಿಕ ಆ ಒಂದು ಏರ್ ಸ್ಟ್ರೈಕ್ನ ಪ್ರತಿಯೊಂದು ಮಾಹಿತಿಯನ್ನು ಎಳೆಯಾಗಿ ಬಿಚ್ಚಿಟ್ಟಂತಹ ಸೂಫಿಯಾ ಕುರೇಶಿ ಬೆಳಗಾವಿಯ ಹೆಮ್ಮೆಯ ಸೊಸೆ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ಬೆಳಗಾವಿಯ ಮಗನಾಗಿರುವಂತಹ ತಾಜಾದುನ್ ಅವರ ಏನು ಮದುವೆಯನ್ನು ಆಗ್ತಾರೆ 2015ರಲ್ಲಿ. ಸೊ ಅದಾದ ಬಳಿಕ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊಣ್ಣೂರು ನಿವಾಸಿಯಾಗಿರುವಂಥ ಅವ್ರನ್ನ ಮದುವೆ ಆದ ಬಳಿಕ 2015ರ ನಂತರ ಅವರ ತಂದೆ ಕೂಡ ಇಲ್ಲೇ ವಾಸ ಇರುವಂಥದ್ದು. ಸೊ ಏನು ಸೂಫಿಯಾ ಕುರೇಶಿ ಏನಿದ್ದಾರೆ ಅವರ ಮಾವ ಗೌಸ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ನಮ್ಮ ಇಡೀ ದೇಶ ಇವತ್ತು ಹೆಮ್ಮೆ ಪಡ್ತಾ ಇದೆ ನಿಮ್ಮ ಸೊಸೆ ಬಗ್ಗೆ. ನಿನ್ನೆ ಅದನ್ನು ನೋಡಿದ ತಕ್ಷಣ ಹೆಂಗೆ ಅನಿಸ್ತು ಸರ್? ನಮಗೆ ಭಾಳ ಖುಷಿ ಅನ್ನಿಸ್ತು ರೀ. ನಮ್ಮ ಮಕ್ಕಳು ದೇಶ ಸಲುವಾಗಿ ಸೊಸೆ ಮಗ ದುಡಿಯಾಕತ್ತಾರ ಅಂದ ಬಳಿಕ ನಮಗೆ ಭಾಳ ಆನಂದ ಆಯಿತು. ಇದು ನೋಡಿ ನಮ್ಮ ಥರ ಒಂದು ಜೀವನದಲ್ಲಿ ಖುಷಿ ಬಂತು. ಯುದ್ಧದ ಸಂದರ್ಭ ಐತಿ, ಇದೆಲ್ಲ ನೋಡಕತ್ರ ಸೊಸಿ ಮತ್ತು ಮಗ ಇಬ್ಬರು ಕೂಡ ಅಲ್ಲಿ ಯುದ್ಧದಾಗ ಭಾಗಿಯಾಗ್ತಾ ಇದ್ದಾರೆ. ಸೊ ಸ್ವಲ್ಪ ಏನು ನಮಗೇನು ಅನ್ಸಂಗಿಲ್ಲ ರೀ. ಯಾಕಂದ್ರೆ ದೇಶ ಸಲುವಾಗಿ ಅವರು ಇದಾಗ್ಯಾರ ಅಂದ ಬಳಿಕ ನಮಗೊಂದು ಹೆಮ್ಮೆ ರೀ. ಈಗ ಹಿಂದಿನ ಮಕ್ಕಳಿಗೆ ಎರಡು ಹೇಳಾಕತ್ತಾನ, ಒಬ್ಬ ಅಗ್ನಿಶಾಮಕ ದಳದ ಅವಂಗೆ ಗಾಡದಾನ ರೀ, ಅವಂಗೂ ಹೇಳಿದಾನೆ ರೀ, ಎಲ್ಲಿ ಉರಿ ಐತರು ಜಂಪ್ ಹೊಡೆದು ನೀನ ಮೊದಲು ಆಗಿ ಹೋಗ್ಬೇಕಪ್ಪ ಅಂತೇಳಿ. ಈಗ ನಿಮ್ಮ ಸೊಸಿ ಕೂಡ ಮುಸ್ಲಿಂ ಅದಾರ, ನೀವು ಮುಸ್ಲಿಮ್. ಎಷ್ಟೋ ಜನ ಈ ಮುಸ್ಲಿಮು ಹಿಂದೂ ಮತ್ತೊಂದು ಅಂತಿರ್ತಾರೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಯಾಕಂದರೆ ಇವತ್ತು ಅವರೇ ನಿಮ್ಮ ಇದನ್ನು ಲೀಡ್ ಮಾಡ್ತಾ ಇದ್ದಾರೆ ಸೇನೆಯನ್ನು. ನೋಡ್ರಿ, ನನ್ನ ಜೀವನದಾಗ ಜಾತಿ ಭೇದ ಮಾಡಿಲ್ಲ ಅಂತ ಈ ಸ್ಟೇಜಿಗೆ ಬಂದನು ರೀ. ನಾ ಮುಸ್ಲಿಮ್ ರೀ, 3 ಸಲ ಅಯ್ಯಪ್ಪಗೆ ಹೋಗಿ ಬಂದ್ರಿ. ನಾ ಯಾವಾಗೂ ಹುಟ್ಟಿದಾಗಿಂದ ನಾವು ಜೈನರಲ್ಲಿ, ಬೇಡರಲ್ಲಿ, ಹಿಂದುಳ ಸಮಾಜದಲ್ಲಿ ಎಲ್ಲ ಥರಾಗ ನಾ ಇರ್ತೇನೆ ರೀ. ನನಗಿಲ್ಲಿ ಮಂದಿ ಯಾವ ಮುಸಲ್ಮಾನ ಹಂಗಿಲ್ಲ ಬಾಳೆ ಹೆಜ್ಜೆ ಅಂತಾರೆ ರೀ. ನಾನು ಹಿಂದಿನ ಕಾಯಿ ಬೇರೆ ಐತ್ರಿ. ಆದರೆ ದೇವ್ರು ನನಗಿದೆಲ್ಲ ನಡ್ಕೊಂಡಕ್ಕೆ ಸಾರ್ಥಕ ಆಗೈತಿ. ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳಿ ನಮಸ್ಕಾರ ಮಾಡ್ತಾನೆ ರೀ. ಸೇನೆ ಒಳಗೆ ಸೇವೆ ಸಲ್ಸಾಕತ್ತಾರ, ಮುಸ್ಲಿಂ ಆದ್ರೂ ಏನು ಪರವಾಗಿಲ್ಲ, ಸೇನೆಯನ್ನು ಲೀಡ್ ಮಾಡಕತ್ತಾರ ಇವತ್ತು ನಿಮ್ಮ ಮಕ್ಕಳು. ಹೌದ್ರಿ ನಮ್ಗೊಂದು ಹೆಮ್ಮೆ ಇರಲ್ಲ. ನಾವೇನು ಜಾತಿ ಭೇದ ಮಾಡಿಲ್ಲ, ದೇಶ ಸಲುವಾಗಿ ದುಡಿಯಾತಾರ ಅಂದ್ರೆ ನಮ್ಮೊಂದು ಹೆಮ್ಮೆ ರೀ. ದೇಶ ಸಲುವಾಗಿ ಹೌದು ಸರ್. ಮಕ್ಕಳಿಗೆ ಸೊಸಿಗೆ ಬಿಟ್ಟು ಏನು ಅಡ್ಡಿ ಅಲ್ರಿ. ನಮ್ಮ ಮನಸ್ಸಿಗೆ ಭಾಳ ಒಂಥರ ಖುಷಿ ಅನ್ನಿಸ್ತೈತೆ ರೀ. ಐತೆ ಸರ್.